ಕೋಲಾರ ತಾಲೂಕು ಸುಗ್ಟೂರು ಹೋಬಳಿ ಜನಘಟ್ಟ ಪಂಚಾಯತಿ ವ್ಯಾಪ್ತಿಯಲ್ಲಿ ಪಂಚಾಯತಿ ಕಟ್ಟಡ ಶಿಥಿಲವಾಗಿದ್ದು ಬಹಳಷ್ಟು ಹಳೆಯದಾಗಿದ್ದು ಮೂಲಭೂತ ಸೌಕರ್ಯಗಳ ಬಹಳ ಕೊರತೆ ಇದೆ. ಮೀಟಿಂಗ್ ಹಾಲ್ ಇಲ್ಲ, ಅಧ್ಯಕ್ಷರು ಉಪಾಧ್ಯಕ್ಷರು ಕೂರೋದಕ್ಕೆ ಸಪ್ರೇಟ್ ಕಟ್ಟಡ ಕೋಣೆ ಇಲ್ಲ, ಇದ್ರ ಜೊತೆಗೆ ವಾಶ್ರೂಮ್ ಇಲ್ಲ, ಶೌಚಾಲಯ ಇಲ್ಲ. ಇಲ್ಲಿ ಬರುವಂತಹ ಸಿಬ್ಬಂದಿ ವರ್ಗದವರು ಇಲ್ಲಿ ಕೆಲಸ ಮಾಡದೆ ಹೊರಗಡೆ ಹೋಗುವಂಥ ಪರಿಸ್ಥಿತಿ ಈ ಕಾಲದಲ್ಲಿದೆ. ಹಂಗಾಗ್ಬಿಟ್ಟು ಬಹಳ ತೊಂದರೆ ಇದೆ. ಈ ಒಂದು 30-40 ಜಾಗದಲ್ಲಿ ಒಂದು ಅಂಗನವಾಡಿ, ಒಂದು ಗ್ರಂಥಾಲಯ ಸರಿಯಾಗಿ ಮೇಂಟೆನೆನ್ಸ್ ಇಲ್ಲ. ಹೀಗಾಗಿ ಸರ್ಕಾರಿ 238 ಸರ್ಕಾರಿ ಗೋಮಾಳದಲ್ಲಿ ಹೊಸ ಕಟ್ಟಡ ಕಟ್ಟಲು ಜಾಗ ಕೊಡಿ ಅಂತಂದ್ಬಿಟ್ಟು ನಾವು 5 ವರ್ಷದಿಂದ ತಾಲೂಕು ಆಡಳಿತ ರವಿ ಎಂಟರ್ಪ್ರೈಸಸ್ ನಲ್ಲಿ ನಿಮಗೆ ಬೇಕಾದ ಎಲೆಕ್ಟ್ರಾನಿಕ್ಸ್ ನ 20ಕ್ಕೂ ಹೆಚ್ಚು ಬ್ರಾಂಡ್ ಕಂಪನಿಗಳ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಹೋಮ್ ಥಿಯೇಟರ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್, ಮ್ಯಾಟ್ರೆಸ್, ಬೆಡ್ಸ್ ಎಲ್ಲಾ ರೀತಿಯ ಫರ್ನಿಚರ್ಗಳು ಕಡಿಮೆ ಬೆಲೆಗೆ ದೊರೆಯುತ್ತದೆ. ಹಿಂದೆ ಭೇಟಿ ನೀಡಿ ಕೋಲಾರದ ಸಂಗೊಂಡಳ್ಳಿ ಬಳಿ ಇರುವ ರವಿ ಎಂಟರ್ಪ್ರೈಸಸ್ ಮತ್ತು ಬ್ರಾಹ್ಮಣರ ಬೀದಿ, ದೊಡ್ಡಪೇಟೆ, ಕೋಲಾರ. ಆಡಳಿತ ತಹಶೀಲ್ದಾರ್ ಹಾಗೂ ದಂಡಾಧಿಕಾರಿಗಳಿಗೆ ನಾವು ಮನವಿ ಮಾಡ್ತಾ ಇದ್ದು, ರೆಗ್ಯುಲೇಷನ್ ಮಾಡಿ ನಾವು 2-3 ಬಾರಿ ಪತ್ರ ಬರೆದಿದ್ದು, ನಾವು ಕೂಡ ನನ್ನ ವೈಯಕ್ತಿಕ ಲೆಟರ್ ಅಲ್ಲಿ 4-5 ಬಾರಿ ಪತ್ರ ಬರೆದಿದ್ದು, ಅಧ್ಯಕ್ಷರು, ಉಪಾಧ್ಯಕ್ಷರು, ಮಾಜಿ ಅಧ್ಯಕ್ಷರು, ಮಾಜಿ ಉಪಾಧ್ಯಕ್ಷರು, ಸಾರ್ವಜನಿಕರು ಎಲ್ಲ ತಹಶೀಲ್ದಾರ್ ಆಫೀಸಿಗೆ ಅಲ್ದು ಸುಸ್ತಾಗಿದ್ದೀವಿ. ಹೊಸ ನಿವೇಶನ ಪಂಚಾಯತಿ ಕಟ್ಟಡ ಕಟ್ಟಲು ನಿವೇಶನಕ್ಕೆ ಜಾಗ ಕಲ್ದಲ್ದು ಸುಸ್ತಾಗಿದ್ದೀವಿ. ಸ್ಥಳೀಯ ಅಧಿಕಾರಿಗಳು ನಿರ್ಲಕ್ಷ್ಯದಿಂದ ಈ ಕೆಲಸ ನಮಗೆ ಆಗ್ತಾ ಇಲ್ಲ, ಜಮೀನು ಮಂಜೂರಾಗ್ತಾ ಇಲ್ಲ. ಇದರ ಸಂಬಂಧ ಕಂದಾಯ ಸಚಿವರು ಕೂಡ ನಾವು ಪತ್ರ ಬರೆದಿದ್ದು, ಅವ್ರು ಕೂಡ ತಹಶೀಲ್ದಾರ್ಗೆ ಸೂಚನೆ ಮಾಡಿದ್ದಾರೆ, ಆದಷ್ಟು ಶೀಘ್ರವಾಗಿ ಅವ್ರಿಗೆ ಜಾಗ ಉಳಿಸ್ಕೊಡಿ, ಹೊಸ ಪಂಚಾಯತ್ ಕಟ್ಟಡ ಕಟ್ಟಲು ಅಂತಂದ್ಬಿಟ್ಟು. ಆದರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ನಿರ್ಲಕ್ಷ್ಯದಿಂದ ನಮಗೆ ಜಾಗ ಸಿಗ್ತಲ್ಲ. ದಯಮಾಡಿ ನಾನು ಕೈ ಮುಗಿದು ಬೇಡ್ಕೊಳ್ತೀನಿ ತಾಲೂಕು ಆಡಳಿತಕ್ಕೆ, ಜಿಲ್ಲಾ ಆಡಳಿತಕ್ಕೆ, ಮನೆ ಘನ ಸರ್ಕಾರಕ್ಕೆ, ನಮಗೆ ಈ ಕಾಲದಲ್ಲಿ ಕೂಡ ಶೌಚಾಲಯ ಇಲ್ಲದ ಒಂದು ಪಂಚಾಯತಿಯಲ್ಲಿ ನಾವು ಆಡಳಿತ ಮಾಡುವಂಥ ಪರಿಸ್ಥಿತಿ ಇದೆ. ನಮಗೆ ಶೀಘ್ರವಾಗಿ ಜಾಗ ಹುಡುಕಿಸಿ ಹೊಸ ಜಾಗ ಪಂಚಾಯತಿ ಕಟ್ಟಡ ಕಟ್ಟಲು ಜಾಗ ಕೊಟ್ಟರೆ ನಾವು ಶೀಘ್ರವಾಗಿ ಪಂಚಾಯತಿ ಕಟ್ಟಿಕೊಂಡು ಮೂಲಭೂತ ಸೌಕರ್ಯ ಇರುವಂಥ ಪಂಚಾಯತಿ ನಾವು ಶೀಘ್ರವಾಗಿ ಕಟ್ಟಲು ನಾವು ಅವಕಾಶ ಮಾಡಿಕೊಡ್ತೀವಿ. ಏನು ಸಭೆಗಳು ಸಮಾರಂಭಗಳು ನಡಿಬೇಕಂತಂದ್ರೆ ಯಾರು ಮೊದಲಿಗೆ ಬರ್ತಾರೆ ಅವ್ರು ಕುತ್ಕೊಳ್ಳೋಕೆ ಅವಕಾಶ ಇದೆ. ಇನ್ನು ಬರೋ ಸದಸ್ಯರಾಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು, ಯಾರೇ ಬಂದರೂ ಕೂಡ ನಿಂತ್ಕೊಂಡು ಇಲ್ಲ ಹೊರಗಡೆ ಇರಬೇಕಾಗಿರುತ್ತ ಪರಿಸ್ಥಿತಿ ಇದೆ. ಕೋಣೆ ಭಾಳ ಚಿಕ್ಕದಾಗಿರೋದ್ರಿಂದ, ಕಂಪ್ಯೂಟರ್ ಆಪ್ರೇಟರ್ ಎಲ್ಲ ಅಲ್ಲೇ ಇರೋದ್ರಿಂದ ಭಾಳ ಕೋಣೆ ಭಾಳ ಚಿಕ್ಕದಾಗಿರೋದ್ರಿಂದ ಹೊರಗಡೆ ಇರೋದಂತ ಆಗಿದೆ. ಇಲ್ಲಿ ಹೆಚ್ಚು ಮಹಿಳಾ ಸಿಬ್ಬಂದಿ ಇರುವಂಥದ್ದು, ಕಂಪ್ಯೂಟರ್ ಆಪ್ರೇಟರ್ ಆಗಿರ್ಬೋದು, PDO ಆಗಿರ್ಬೋದು, ಸೆಕ್ರೆಟರಿ ಆಗಿರ್ಬೋದು, ಮಹಿಳಾ ಅಧಿಕಾರಿಗಳು ಇರೋಂಥದ್ದು. ಪಾಪ ಅವ್ರು ನಿಜವಾಗ್ಲೂ ಮೊನ್ನೆ ಮೀಟಿಂಗ್ ಇಡಬೇಕಾದ್ರೆ ಹೊರಗಡೆ ಹೋಗ್ತಿದ್ದಾರೆ. ಎಲ್ಲಿ ಹೋಗೋದು ಅವ್ರು ಹೊರಗಡೆ? ಇಲ್ಲಾಂದರೆ ಬೆಳಿಗ್ಗೆ ಸಂಜೆವರೆಗೂ ಅವ್ರು ಹಂಗೆ ಇರಬೇಕಾದಂಥ ಪರಿಸ್ಥಿತಿ ಈ ಪಂಚಾಯತಿಯಲ್ಲಿ ಇದೆ ಈಗ.